ಭಕ್ತಾದಿಗಳೆಲ್ಲರೂ ಕೂಡ ಗೌರವಿಸುವಂತಹ ಶ್ರೀ ಮಂಜುನಾಥ ಕ್ಷೇತ್ರವೂ ಕೂಡ ಒಬ್ಬ ವ್ಯಕ್ತಿಯ ಆಸ್ತಿ ಅನ್ನುವಂಥದ್ದನ್ನು ಯಾರು ಮರಿಬಾರ್ದು. ದೇವಸ್ಥಾನವನ್ನು ಕೂಡ ಒಬ್ಬ ವ್ಯಕ್ತಿ ತನ್ನದೇ ಆಸ್ತಿಯಾಗಿ ಘೋಷಿಸಿಕೊಂಡಿರುವಂಥದ್ದನ್ನು ನಾವು ಮರಿಬಾರ್ದು. ಸೊ ಹೀಗಿರುವಾಗ ದೇವರನ್ನೂ ಕೂಡ ತನ್ನ ಆಸ್ತಿಯೆಂದೇ ಘೋಷಿಸಿದಂಗೆ ಆಯ್ತಿದು. ತನಗಿರುವಂತಹ ಸ್ಥಳದಲ್ಲಿ ತಾವೇ ದೇವರನ್ನು ಇಟ್ಕೊಂಡು ತಮ್ಮ ದೇವಸ್ಥಾನವನ್ನು ಕಟ್ಟಿಕೊಂಡು ಅದರ ಅಧಿಪತಿಯಾಗಿರುವಂತಹ ಮನುಷ್ಯ ಇರಲಿ. ಆದರೆ ಅಂತಹ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾಗಿದ್ದಾದರೂ ನಾವು ಏನು ಒಳಿತನ್ನಷ್ಟೇ ನಾವು ನಿರೀಕ್ಷಿಸಬೇಕಾಗ್ತದೆ, ಉತ್ತಮವಾದ ವಿಚಾರಗಳನ್ನು ನಿರೀಕ್ಷಿಸಬೇಕಾಗ್ತದೆ. ಹಾಗಾದರೆ ಸರ್ಕಾರಕ್ಕೆ ಅವರು ಕೊಡಬೇಕಾದಂತಹ ಸಂದೇಶವೇನು? ದೇವರ ಹೆಸರಿನಲ್ಲಿ ನಾವು ಒಳಿತನ್ನಷ್ಟೇ ಮಾಡ್ತಾ ಇರ್ತೇವೆ, ಒಳಿತಷ್ಟೇ ನನಗೆ ಬರಬೇಕು, ಕೆಡುಕನ್ನು ನಾವು ಮಾಡಲಾರದು ಅಂತ ಹೇಳುವಂಥದ್ದು ಹೇಳಬೇಕಾದ ಸ್ಥಿತಿಯಲ್ಲಿರಬೇಕಾದಂತಹ ಜನ ಇವತ್ತು ನಾವು ಭೂರಹಿತರಾಗಿದ್ದೇವೆ ಅಂತ ಅಪ್ಲಿಕೇಶನ್ ಹಾಕ್ತಾರೆ, ನಮಗೆ ಒಂದಿಷ್ಟು ಸ್ಥಳ ಬೇಕು ಅಂತಾರೆ, ಅದಕ್ಕೆ ಮತ್ತೊಬ್ಬರು ಶರ ಬರೀತಾರೆ, ಹೌದು ಸರ್ಕಾರ ಕೊಡ್ಬೋದಾಗಿದೆ ಅವರಿಗೆ ಭೂಮಿ ಇಲ್ಲ ಅಂತ ಬರೀತಾರೆ. ಹಾಗಾಗಿ ಮತ್ತೆ ಸರ್ಕಾರದವರು ಅವರಿಗೇನೆ ಸುಮಾರು 7 ಎಕರೆ 20 ಗುಂಟೆಯಷ್ಟು ಜಮೀನನ್ನು ಕೊಡ್ತಾರೆ, ಇದನ್ನು ಅವರು ದಕ್ಕಿಸ್ಕೊಳ್ತಾರೆ. ಅದೇ ರೀತಿಯಾಗಿ ಸರ್ಕಾರಕ್ಕೆ ಮತ್ತೊಂದು ಪ್ರಪೋಸಲನ್ನು ಕೊಡ್ತಾರೆ, ಗುಲಾಬಿ ವನಗಳನ್ನು ನಾವು ಸೃಷ್ಟಿ ಮಾಡ್ತೇವೆ ಅಂತ ಕೊಡ್ತಾರೆ. ಜಾಗ ಬೇಕು ಅಂತಾರೆ, ಸರ್ಕಾರ ಜಾಗ ಕೊಡುತ್ತೆ. ಗುಲಾಬಿ ವನಗಳ ಬದಲಾಗಿ ಅಲ್ಲೊಂದು ಕಮರ್ಷಿಯಲ್ ಆದಂತಹ ಪ್ರಕೃತಿ ಚಿಕಿತ್ಸೆಯ ವ್ಯವಸ್ಥೆಗಳನ್ನು ಅವರು ಮಾಡ್ತಾರೆ. ಇದೇ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಹೋಗ್ತಾರೆ. ಈ ಹಪಹಪಿಕೆ ದೇವರಿಗೆ ಹತ್ತಿರ ಇರುವಂಥ ಜನರಿಗೆ ಯಾಕೆ ಅನ್ನುವಂಥದ್ದನ್ನು ಕೂಡ ನಾನು ಪ್ರಶ್ನೆ ಮಾಡುವಂಥದ್ದು. ಈ ವಿಚಾರ ಸೌಜನ್ಯಳ ವಿಚಾರಕ್ಕೂ ಒಂದು ಅವಿನಾಭಾವ ಸಂಬಂಧವಿದೆ ಅಂತ ಹೇಳೋದನ್ನು ನಾನು ಹೇಳಲಿಕ್ಕೋಸ್ಕರನೇ ಇವತ್ತು ನಾನು ಮಾತಾಡ್ತಾ ಇರುವಂಥದ್ದು. ಅಲ್ಲಿ ನಡೆದಿರುವಂತಹ ಅಷ್ಟೂ ಕ್ರೌರ್ಯಗಳಲ್ಲಿ ಈ ಸಿವಿಲ್ ಡಿಸ್ಪ್ಯೂಟ್ಗಳ ನೇರ ಪಾತ್ರ ಇದೆ ಅಂತ ಹೇಳುವಂಥದ್ದನ್ನು ಹೇಳಲಿಕ್ಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಏನಾದ್ರೂ ಕ್ರೌರ್ಯಗಳು ನಡೆದಿದ್ದಾವೆ ಅಂತಂದರೆ, ಯಾವುದಾದ್ರೂ ಮಕ್ಕಳು, ಮಹಿಳೆಯರು, ವ್ಯಕ್ತಿಗಳು ಬಾಧಿಸಲ್ಪಟ್ಟಿದ್ದಾರೆ ಅಂತಂದರೆ ಅದು ಭೂಮಿಗೋಸ್ಕರನೇ, ಸಂಪತ್ತಿಗೋಸ್ಕರನೇ ನಡೆದಿದೆ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಯಾವುದೇ ರೀತಿಯಾದಂತಹ ಅನುಮಾನಗಳನ್ನ ಇಟ್ಕೊಂಡಿಲ್ಲ. ಹಾಗಾಗಿ ಅನಧಿಕೃತವಾದಂತಹ ಅಂದರೆ ಸರ್ಕಾರಿ ಭೂಮಿ, ದೀನದಲಿತರ ಭೂಮಿ, ದಲಿತರ ಭೂಮಿ, ರೈತರ ಭೂಮಿ ಇವುಗಳನ್ನ ಕಬ್ಜಾ ಮಾಡಿಕೊಳ್ಳೋದ್ರ ಹಿಂದೆ ಯಾರ್ಯಾರು ಸರ್ಕಾರಿ ವ್ಯಕ್ತಿಗಳು, ಅಧಿಕಾರಶಾಹಿಲಿರುವಂಥ ವ್ಯಕ್ತಿಗಳು ಯಾವ್ಯಾವ ಘಟ್ಟದಲ್ಲಿ ಈ ಒಂದು ಗುಂಪಿನ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಅಂತ ಹೇಳೋದನ್ನು ಸರ್ಕಾರ ಇವತ್ತು ತಿಳ್ಕೊಳ್ಬೇಕಾಗ್ತದೆ. ಇವತ್ತಿನ ಸರ್ಕಾರ ತಿಳ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಇಲ್ಲಿ ಯಾರೋ ಒಬ್ಬ ಟೊಮೆಟೊ ಬೆಳಿಲಿಕ್ಕೋಸ್ಕರ ಯಾರ್ದೋ ಒಂದು ಗುಂಟೆ ಜಾಗವನ್ನು ಯಾವನು ಬಳಸ್ಕೊಳ್ತಾ ಇದ್ದಾನೆ ಅಂತಂದರೆ ಅದನ್ನು ಸರ್ಕಾರ ಕೂಡಲೇ ಎಳ್ಕೊಂಡು ಬಂದು ಅವನನ್ನು ಎಳ್ಕೊಂಬಂದು ಅವನ ಮೇಲೆ ಕೇಸ್ ಹಾಕಿ ಅವನು ವರ್ಷಾನ್ಗಟ್ಟಲೆ ಅಲ್ದಾಡೋನು ಮಾಡಾಕ್ಬಿಡ್ತಾರೆ. 1 ಗುಂಟೆ ಅಂತ 1 ಇಂಚು ಜಾಗವನ್ನು ಕೂಡ ಮತ್ತೊಬ್ಬನಿಗೆ ಆಕ್ರಮಿಸ್ಕೊಳ್ಳೋಕ್ಕೆ ಸರ್ಕಾರ ಬಿಡಲ್ಲ. ಅಲ್ಲಿ ತನ್ನ ಒಂದು ಎಲ್ಲ ರೀತಿಯಾದಂತಹ ದಕ್ಷತೆಯನ್ನು ಪ್ರದರ್ಶನ ಮಾಡುತ್ತೆ. ಆದರೆ ಶಕ್ತಿ ಇರುವಂತಹ ದೊಡ್ಡ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳನ್ನು ಮತ್ತಷ್ಟು ಗೊಬ್ಬಿಸುತ್ತಾ ಹೋಗ್ತಾ ಇದೆಯಲ್ಲ ಸರ್ಕಾರ. ಯಾಕೆ? ಮತ್ತಷ್ಟು ಅವರಿಗೆ ಅಂತಸ್ತುಗಳನ್ನ ಕೊಡ್ತಾರೆ, ಮತ್ತಷ್ಟು ಸ್ಥಾನಮಾನಗಳನ್ನು ಕೊಡ್ತಾರೆ. ಅವರ ಮೇಲೆ 1 ಅಲ್ಲ 2 ಅಲ್ಲ 100 ಅಲ್ಲ 300 ಕೇಸುಗಳಿದ್ದರೂ ಪರವಾಗಿಲ್ಲ, ಅವರಿಗೆ ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡ್ತಾ ರಾಜ್ಯಸಭಾ ಸದಸ್ಯರು ಕೂಡ ಆಗ್ತಾರೆ, ಪದವಿಗಳು ಸಿಗ್ತವೆ, ಪುರಸ್ಕಾರಗಳು ಸಿಗ್ತವೆ. ಇದು ಇವತ್ತು ನಾವು ಯೋಚನೆ ಮಾಡಬೇಕಾದಂತಹ ವಿಚಾರವಾಗಿದೆ. ಹಾಗಾಗಿ ಅದರ ಬಗ್ಗೆ ಭಾಳಷ್ಟು ಧ್ವನಿ
ಆ ಒಂದು ಪ್ರದೇಶದಲ್ಲಿ ಇವತ್ತು ಕೇಳಿ ಬರ್ತಾ ಇದೆ. ಇವೆಲ್ಲವೂ ಕೂಡ ಅಕ್ರಮವಾದ ಸಂಪತ್ತಾಗಿರುವುದರಿಂದ ಇದನ್ನು ಸರ್ಕಾರ ಕೂಡಲೇ ತನಿಖೆಗೊಳಪಡಿಸಬೇಕು. ಇದರ ಬಗ್ಗೆ ಜನರಿಗೆ ಅರಿವು ಮೂಡಬೇಕಾಗಿದೆ. ನಾವೆಲ್ಲಿದ್ದೇವೆ, ಎಂತಹ ವ್ಯವಸ್ಥೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಬೇಕಾದ್ರೆ ಇಂತಹ ಅಪರಾಧಗಳೇನಿದ್ದಾವೆ, ಈ ಸಿವಿಲ್ ಕಮ್ ಕ್ರಿಮಿನಲ್ ಡಿಸ್ಪ್ಯೂಟ್ಸ್, ಇದು ಭೂಮಿಗೆ ಸಂಬಂಧಪಟ್ಟಂಥದ್ದು, ಇದು ಬೇರೆ ಅಪರಾಧ ಅಲ್ಲ ಅಂತ. ಇದು ಖಂಡಿತವಾಗಲೂ ಭೂಮಿಗೆ ಸೇರಿದಂತಹ ಕ್ರಿಮಿನಲ್ ಅಫೆನ್ಸಸ್. ಇದ್ರ ಬಗ್ಗೆ ಅಲ್ಲಿಯ ಕೆಲವು ವ್ಯಕ್ತಿಗಳು, ಅಂದರೆ ಗುರುವಾಯೂನ್ಕೆರೆಯಲ್ಲಿರುವಂತಹ ನಾಗರಿಕ ಸೇವಾ ಟ್ರಸ್ಟ್ನ ಸೋಮನಾಥ್ ನಾಯ್ಕ್ ಅವರು, ರಂಜನ್ ರಾವ್ ಅವರು, ಅಲ್ಲಿಯ ಸಾಹಿತಿಗಳಾದಂತಹ ಶ್ರೀ ಲಕ್ಷ್ಮೀಶ್ ತೋಳ್ಪಾಡಿ ಅವರು, ಅಲ್ಲಿಯ ದಲಿತ ಮುಖಂಡರುಗಳಾದಂಥ ಕರಿಯ ಮತ್ತಿತರರೆಲ್ಲರೂ ಕೂಡ ಸುಮಾರು 2 ದಶಕಗಳಿಂದ ಇವತ್ತು ಹೋರಾಟಗಳನ್ನ ಮಾಡ್ತಾ ಬರ್ತಿದ್ದಾರೆ. ಎಲ್ಲ ಸರ್ಕಾರದಿಂದಲೇ ಪಡೆದಿರುವಂತಹ ದಾಖಲೆಗಳನ್ನ ಇಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದುವರೆಗೂ ನಾನು ಗಮನಿಸಿದ ಹಾಗೆ ಒಂದು ಪ್ರಶ್ನೆಗೂ ಉತ್ತರ ಸರ್ಕಾರವೂ ಕೊಡಲಿಲ್ಲ, ಅಥವಾ ಆರೋಪವನ್ನು ಎದುರಿಸ್ತಿರುವಂತಹ ವ್ಯಕ್ತಿಗಳು ಕೊಡಲಿಲ್ಲ ಅಂತಂದರೆ ಅದು ಒಪ್ಕೊಂಡ ಹಾಗೇ. ಇದರ ಸಹವಾಸಕ್ಕೆ ಹೋದರೆ ನಾವು ಕೆಟ್ವಿ ಅಂತ ಹೇಳುವ ಕಾರಣಕ್ಕೆ ಯಾರೂ ಮಾತಾಡ್ತಾ ಇಲ್ಲ. ಆದರೆ ಇದನ್ನು ನಾವು ಇವತ್ತು ಪ್ರಶ್ನೆ ಮಾಡ್ತೇವೆ. ಒಂದೋ ಆರೋಪಿತರು ಬಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ನಿಂತು, ಹೌದು ಇದು ನಾವು ಒಳ್ಳೆಯ ನೈತಿಕ ಮಾರ್ಗದಲ್ಲಿ ಪಡೆದಂತಹ ಸಂಪತ್ತಿದು ಅಂತ ಹೇಳಬೇಕು. ಭೂಮಿ ಮುಖ್ಯವಾಗಿ. ಎರಡನೇದು, ಈ ಭೂಮಿಯ ಕ್ರೋಢೀಕರಣಕ್ಕೂ ಜೋಡಿ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಬೇಕು. ಇಲ್ಲವೋ ಸರ್ಕಾರ ಹೇಳಬೇಕು, ನಾವು ನ್ಯಾಯದ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ ನಡೆದು ಅವರಿಗೆ ಈ ಜಾಗವನ್ನು ಕೊಟ್ಟಿದ್ದೀವಿ, ಇದರಲ್ಲಿ ಯಾವುದೇ ವಾಮ ಮಾರ್ಗವನ್ನು ಯಾರೂ ಅನುಸರಿಸಲಿಲ್ಲ, ನೀವು ತಿಳ್ಕೊಂಡಿರೋ ತಪ್ಪು ಅಂತ ಸರ್ಕಾರದವರು ಹೇಳಬೇಕು.